ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿರೋ ಹಾಗೆ ಕೃಷ್ಣ ಹೇಗೆ ಕಲಿಯುಗ ನಡೆಯುತ್ತೆ ಅಂತ ಹೇಳ್ತಾರೆ. 5 ಬಾಣಗಳಲ್ಲಿ ಧರ್ಮರಾಯ ಒಂದು ಬಾಣ ತರ್ತಾರೆ. ಆಗ ಅಲ್ಲಿ ಕಾಣಿಸೋ ದೃಶ್ಯ ಏನಂತಾರೆ, ಧರ್ಮರಾಯನಿಗೆ ಒಂದು ಆನೆಗೆ 2 ಸೊಂಡಿಲ್ಗಳಿರುತ್ತೆ. ಇದನ್ನು ಹೇಗೆ ಅಂತ ಕೃಷ್ಣನ್ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಜನಗಳು ಹೇಗಿರ್ತಾರೆ ಅಂದರೆ ತನ್ನ ಒಳಗೆ ಮನಸ್ಸಲ್ಲಿ ಇರೋದೇ ಒಂದು, ಆದರೆ ಹೊರಗಡೆ ತೋರಿಸ್ಕೊಳ್ಳೋದೇ ಒಂದು. ಅವರು ರಿಯಾಲಿಟಿನೇ ಬೇರೆ ಇರುತ್ತೆ, ಆದರೆ ಹೊರಗಡೆ ಪ್ರಪಂಚಕ್ಕೆ ತೋರಿಸೋದೇ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಇದು ನಡೀತಿರೋದು ನಿಜ ಅಲ್ವಾ? ಏನಂದರೆ ಈಗ ಎಲ್ರಿಗೂ ಅವ್ರ ಮನೆಯಲ್ಲಿ ಏನಿದೆಯೋ ಇಲ್ಲೋ, ಸೊ ಹೊರಗಡೆ ತುಂಬ ನಾವು ಪಾಶ್ ಆಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ತಾ ಇರ್ತಾರೆ. ಈ ಥರ ಇದ್ದಾಗ, ಅಥವಾ ಕೆಲವ್ರಿಗೆ ತುಂಬ ಹಣ ಇದ್ದರೂ ನಮ್ಮ ಹತ್ರ ಇಲ್ಲ, ಏನೂ ಗತಿನೇ ಇಲ್ಲ ಅನ್ನೋ ಥರ ತೋರಿಸ್ತಾ ಇರ್ತಾರೆ. ಆದರೆ ಕೆಲವ್ರಿಗೆ ಏನಿರಲಿ ಇಲ್ಲದೆ ಹೋಗಲಿ, ನಾವು ತುಂಬ ಚೆನ್ನಾಗಿದ್ದೀವಿ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ, ಹಾಗೆ ನಮ್ಮದು ಮನೆ ಚೆನ್ನಾಗಿದೆ, ಈ ಥರ ತೋರಿಸ್ಕೊಳ್ಳೋದು, ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೆ ಅಂತ. ಇನ್ನು ಕೆಲವರು ಈ ಥರ ಸ್ವಾರ್ಥಕ್ಕೋಸ್ಕರ ಮುಖವಾಡ ಹಾಕ್ಕೊಂಡ್ರೆ, ಇನ್ನು ಕೆಲವರು ಪರಿಸ್ಥಿತಿಗೋಸ್ಕರ ಮುಖವಾಡ ಹಾಕ್ಕೊಂಡಿರ್ತಾರೆ. ಹೇಗಂದರೆ ಅವ್ರ ಮನೆಯಲ್ಲಿ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡದೇ ಇರ್ಬೋದು, ಅಥವಾ ಗಂಡನ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲದೆ ಇರ್ಬೋದು, ಮಕ್ಕಳ ಜೊತೆ ಚೆನ್ನಾಗಿಲ್ಲದೆ ಇರ್ಬೋದು. ಆದರೆ ಇದನ್ನು ಯಾವುದು ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ. ಅದು ಆಯಿತು, ಅವ್ರ ಜೊತೆ ಚೆನ್ನಾಗೇ ಇದ್ದೀವಿ ಅಂತ ಪರಿಸ್ಥಿತಿಗೋಸ್ಕರ ಕೆಲವರು ಈ ಥರ ಮುಖವಾಡ ಹಾಕ್ಕೊಂಡು ಬದುಕ್ತಾರೆ. ಇದೇ ರೀತಿ ಇನ್ನು ಕೆಲವ್ರಿಗೆ ತುಂಬ ಹೊಟ್ಟೆ ಕಿಚ್ಚಿರುತ್ತೆ ಬೇರೆಯವ್ರನ್ನ ನೋಡಿದ್ರೆ. ಫ್ಯಾಮಿಲಿನಲ್ಲಾಗಲಿ ಫ್ರೆಂಡ್ಸ್ ಗ್ರೂಪಲ್ಲಾಗಲಿ ಬೇಕಂದರೆ ಅವ್ರನ್ನ ಅಬ್ಸರ್ವ್ ಮಾಡಿ ನೋಡಿ, ಅವ್ರು ಯಾವುದಕ್ಕೂ ಎಂಜಾಯ್ ಮಾಡಲ್ಲ, ಜೊತೆ ಸೇರಲ್ಲ, ಆದರೆ ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಏನಂತ ಅಂದರೆ, ಇವ್ರು ಇಷ್ಟು ಚೆನ್ನಾಗಿ ಹೇಗಿದ್ದಾರೆ, ಯಾವಾಗಲೂ ಇಷ್ಟು ಚೆನ್ನಾಗಿ ನಗ್ನಗ್ತಾ ಹೇಗಿರ್ತಾರೆ, ನನಗೆ ಯಾಕೆ ಇದು ಸಾಧ್ಯ ಆಗ್ತಿಲ್ಲ ಅಂತ ಒಳಗೆ ಹೊಟ್ಟೆ ಕಿಚ್ಚಿಂದ ಇರ್ತಾರೆ. ಆದರೆ ಮೇಲ್ ಮಾತ್ರ ನಗ್ನಗ್ತಾ, ನೀವು ಈ ಥರ ಇರೋದು ನನಗೆ ತುಂಬ ಖುಷಿ ಇದೆ, ನೀವು ಯಾವಾಗಲೂ ಹೇಗೆ ಈಗ ನಗ್ನಗ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀರಾ, ನೀವು ಬಂದ್ರೇ ನಮಗೆ ಖುಷಿ ಆಗುತ್ತೆ, ಈ ಥರ ಹೇಳ್ಕೊಂಡು ಮುಖವಾಡ ಹಾಕ್ಕೊಂಡು ಬದುಕ್ತಾರೆ. ಇದು ನಡೀತಿರೋದು ನಿಜ ಅಲ್ವಾ?